ಓಲ್ಡ್ ಸ್ಕೂಲ್ ಬಾಡಿ ಬಿಲ್ಡರ್ಸ್ ಟ್ರೈನರ್ ಆಗಿರೋರು ವರ್ಸಸ್ ಈಗಿನ ಕಾಲದಲ್ಲಿ ಸರ್ಟಿಫಿಕೇಶನ್ ಮಾಡ್ಕೊಂಡು ನ್ಯೂಟ್ರಿಷನಿಸ್ಟ್ ಆಗಿರೋರು ಯಾರು ಬೆಟರು ಅಂತ ಅಂದ್ರೆ ಯಾರ ಹತ್ರ ಕೋಚಿಂಗ್ ತಗೊಬೇಕು ಅಂತ ಅಂದ್ರೆ ಈ ರೀತಿ ಮಾಡಿದ್ದೆ. ಸರ್ಟಿಫಿಕೇಶನ್ ಇಲ್ಲದೆ ಇದ್ರೆ ಅವ್ರ ಹತ್ರ ಕೋಚಿಂಗ್ ತಗೊಬೇಡಿ, ಡಯಟ್ ಅಡ್ವೈಸ್ ಎಲ್ಲ ತಗೊಬೇಡಿ ಅಂತ ನಮ್ಮ ಫಾಲೋವರ್ ಒಬ್ರು, ನನಗೂ ಯಾವುದೇ ರೀತಿ ಸರ್ಟಿಫಿಕೇಶನ್ ಇಲ್ಲ, ತುಂಬಾ ಜನಕ್ಕೆ ಟ್ರೈನರ್ಸ್ಗೆ ಸರ್ಟಿಫಿಕೇಶನ್ ಇಲ್ಲದೆ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ತುಂಬಾ ಸತಿ ನಾನು ಓಲ್ಡ್ ಸ್ಕೂಲ್ ಬಾಡಿ ಬಿಲ್ಡರ್ಸ್ ಮೇಲೆ ಒಂದು ಬೇಜಾರಿದೆ. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ, ಆಗಿನ ಕಾಲದಲ್ಲಿ ಕಾರ್ಬೋಹೈಡ್ರೇಟ್ ಫುಡ್ ನಮ್ಮ ಡಯಟ್ ಇಂದ ಕಟ್ ಮಾಡ್ತಾ ಇದ್ರು, ತಕ್ಷಣ ವೆಯ್ಟ್ ಲಾಸ್ ಆಗೋದು. ಅವಾಗ ಏನ್ ಕನ್ಸಿಡರೇಷನ್ ತಗೊಂಡ್ರು, ಕಾರ್ಬೋಹೈಡ್ರೇಟು ಅನ್ನ ತಿನ್ನೋದ್ರಿಂದ ಫ್ಯಾಟ್ ಗೇನ್ ಆಗುತ್ತೆ, ಅದು ಕಟ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಆಗುತ್ತೆ ಅಂತ. ಅದು ಸತ್ಯ ಅಲ್ಲ. ಅದನ್ನೇ ಈಗಿನ ಕಾಲದಲ್ಲ ಸರ್ಟಿಫಿಕೇಶನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ವರ್ಕ್ ಆಗುತ್ತೆ ಅಂತ. ನಾನು ಪರ್ಸನಲ್ ಟ್ರೈನಿಂಗ್ ತಗೊಂಡಿದ್ದೆ ಒಬ್ರು ಲೋಕಲ್ ಜಿಮ್ ಅಲ್ಲಿ, ನಮ್ಮ ಆನ್ಲೈನ್ ಕ್ಲೈಂಟ್ನೇ ಫಾಲೋವರ್ನೇ ಇದು ಮಾಡಿದ್ದೆ. ಅವರು ಮದ್ವೆ ಆಗ್ಬೇಕು ಅಂತ ಫಿಟ್ ಆಗಕ್ಕೆ ಬಂದಿದ್ರು. ನಮ್ಮ ಜಿಮ್ ಅಲ್ಲಿ ಇದ್ದ ಜಿಮ್ ಓನರ್ ಏನಿದ್ದಾರೆ ಅವ್ರಿಗೆ ಹೇಳಿದ್ದಾರೆ, ನಾನು ವೇ ಪ್ರೋಟೀನ್ ಸಜೆಸ್ಟ್ ಮಾಡಿದ್ನಲ್ಲ ಅದು ತಗೋಬೇಡ, ಮದ್ವೆ ಆಗ್ತಿದೀನಿ ಅಂತ, ಆಮೇಲೆ ಮಕ್ಕಳಾಗಲ್ಲ, ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ ಅಂತ. ಸೊ ನನಗೆ ಆ ವಿಷಯ ಸೀಕ್ರೆಟ್ ಆಗಿ ಬಂದು ನನ್ನ ಕ್ಲೈಂಟ್ ಹೇಳಿದ್ರು. ಸೊ ಅವ್ರಿಗೆ ಕ್ವಶನ್ ಮಾಡಿದೆ ಅದನ್ನ ಹೇಗೆ ಅಂತ. ಅದಕ್ಕೆ ಅವ್ರ ಆನ್ಸರು ಒಂದು ಸೈಂಟಿಫಿಕ್ ರೀಸನ್ ಆಗಿರ್ಲಿಲ್ಲ. ನನಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಸೊ ನನಗಿಂತ ನಿನ್ಗೆ ಗೊತ್ತಾ ಅನ್ನೋದಾಗಿತ್ತು. ಆಗಿನ ಕಾಲದಲ್ಲಿ ಟ್ರೈನರ್ಸ್ ಏನ್ ಮಾಡ್ತಿದ್ರು ಅಂದ್ರೆ, ಬಾಡಿ ಬಿಲ್ಡರ್ಸು ಸ್ಟೆರಾಯ್ಡ್ಸು ತಗೊಂತಾ ಇದ್ರು, ವೇ ಪ್ರೋಟೀನ್ ತಗೊಂತಾ ಇದ್ರು, ಸಪ್ಲಿಮೆಂಟ್ಸು ತಗೊಂತಾ ಇದ್ರು. ಅಂದ್ರೆ ಈ ಮಲ್ಟಿವಿಟಮಿನ್ಸು, ವಿಟಮಿನ್ ಸಿ, ಬಿ ಎಲ್ಲ ಇರುತ್ತಲ್ಲ ಅದು. ಸೊ ಈ ಒಬ್ಬ ಟ್ರೈನರ್ ಏನ್ ಅನ್ಕೊಂಡಿದ್ದಾನೆ ಅಂತ ಅಂದ್ರೆ, ಈ ಮಲ್ಟಿವಿಟಮಿನ್, ವೇ ಪ್ರೋಟೀನ್ ಕೂಡ ಪೌಡರ್ ಫಾರ್ಮ್ ಅಲ್ಲಿ ಇರೋದಕ್ಕೆ ಸ್ಟೆರಾಯ್ಡ್ಸ್ ಅನ್ಕೊಂಡಿದ್ದಾನೆ. ಸ್ಟೆರಾಯ್ಡ್ಸ್ ತಗೊಂಡ್ರೆ ಸ್ಪರ್ಮ್ ಕೌಂಟ್ ಶಾರ್ಟ್ ಟರ್ಮ್ ಅಲ್ಲಿ ಫುಲ್ ಡಿಕ್ಲೈನ್ ಆಗುತ್ತೆ, ಮಕ್ಕಳಾಗಲ್ಲ. ಹೌದು, ಬಟ್ ಈ ವೇ ಪ್ರೋಟೀನ್ ಅಲ್ಲಿ ಆಗಲ್ಲ. ಸೊ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಏನ್ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಎಕ್ಸಾಂಪಲ್, ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ವೆಯ್ಟ್ ಚೆಕ್ ಮಾಡಿಸ್ತಾರೆ, ಚೆನ್ನಾಗಿ ಕಾರ್ಡಿಯೋ ಮಾಡಿ ಸ್ವೆಟ್ ಮಾಡಿಸ್ಬಿಟ್ಟು ಅದಾದ ನಂತರ ವೆಯ್ಟ್ ಚೆಕ್ ಮಾಡಿಸ್ತಾರೆ, ವೆಯ್ಟ್ ಡ್ರಾಪ್ ಆಗಿರುತ್ತೆ. ಸೊ ಇಷ್ಟು ವೆಯ್ಟ್ ಲಾಸ್ ಆಗಿದ್ಯಾ ಈ ವರ್ಕೌಟ್ ಇಂದ ಅಂತ ಹೇಳ್ಬಿಡ್ತಾರೆ. ಆ ಸ್ವೆಟ್ ಇಂದ ವಾಟರ್ ನಮ್ಮ ಬಾಡಿಯಿಂದ ಫ್ಲಶ್ ಔಟ್ ಆಗುತ್ತೆ, ಡ್ರಾಪ್ ಆಗಿರೋ ವೆಯ್ಟ್ ವಾಟರ್ ವೆಯ್ಟ್ ಆಗಿರುತ್ತೆ, ಫ್ಯಾಟ್ ಆಗಿರಲ್ಲ. ಸೊ ಏನ್ ಬಂತು ಭಾಗ್ಯ. ಸೊ ಎಷ್ಟೋ ಜಿಮ್ ಅಲ್ಲಿ ಫ್ಯಾನ್ಗಳು, ಎಸಿಗಳನ್ನೆಲ್ಲ ಆಫ್ ಮಾಡ್ಬಿಡ್ತಾರೆ, ಸ್ವೆಟ್ ಆದಷ್ಟು ಜಾಸ್ತಿ ಫ್ಯಾಟ್ ಲಾಸ್ ಆಗುತ್ತೆ ಅಂತ. ಅದೇ ಸತ್ಯ ಆಗಿದ್ದಿದ್ರೆ ಬೇಸಿಗೆಗಾಲದಲ್ಲಿ ಎಲ್ಲರೂ 6 ಪ್ಯಾಕ್ ಮಾಡ್ಬೇಕಾಗಿತ್ತು, ಚಳಿಗಾಲದಲ್ಲಿ ಎಲ್ಲರೂ ಫ್ಯಾಟ್ ಗೇನ್ ಆಗ್ಬೇಕಾಗಿತ್ತು. ಅಥವಾ ಥಾರ್ ಡೆಸರ್ಟ್ ಅಲ್ಲಿ ಬಟ್ಟೆ ಬಿಚ್ಚಿ ನಿಂತ್ಕೊಂಡ್ಬಿಟ್ಟಿದ್ರೆ ಸ್ವೆಟ್ ಆಗಿ ಫುಲ್ 6 ಪ್ಯಾಕ್ ಆಗೋಗಿರೋದು. ಇದು ಸತ್ಯ ಅಲ್ಲ. ಸೊ ನೀವು ಸರ್ಟಿಫಿಕೇಶನ್ ಇರೋ ವ್ಯಕ್ತಿ ಹತ್ರನೇ ಟ್ರೈನಿಂಗ್ ತಗೊಬೇಕು.